ಓನ್ಲಿ 6 ಚಾಪ್ಟರ್ಸ್. ಬರೇ 6 ಚಾಪ್ಟರ್ಗಳನ್ನ ಕಲಿಬೇಕಷ್ಟೇ. ಸಿಂಪಲ್ ಕೆಲಸ. ಮೊದಲನೇ ರ್ಯಾಂಕ್ ಅಲ್ಲಿ ಎಷ್ಟು ಕೆಲಸ? ಮೊದಲನೇ ರ್ಯಾಂಕ್ ಅಲ್ಲಿ ಇಮ್ಯುನಿಟಿ ಕಾಫ್ ಚೇಂಜ್ ಆಗುತ್ತಾ? ಹಂಗೆ ಇರುತ್ತೆ. ಎರಡನೇ ರ್ಯಾಂಕ್ ಅಲ್ಲಿ, ಮೂರನೇ ರ್ಯಾಂಕ್ ಅಲ್ಲಿ, 10ನೇ ರ್ಯಾಂಕ್ ಅಲ್ಲಿ ಸೇಮ್ ಇಮ್ಯುನಿಟಿ ಕಾಫ್. ಈಗ 1ನೇ ರ್ಯಾಂಕ್ ಅಲ್ಲಿ ನೀವು ಇಮ್ಯುನಿಟಿ ಕಾಫ್ ಅಂತ ಹೇಳ್ತಾ ಇದ್ದೀರಾ, ಒಂದು ಪೇರ್ ಬಚ್ಚಿದ್ರೆ 1,000 ಅಂತ ಹೇಳ್ತಾ ಇದೀವಿ. ಫಸ್ಟ್ ರ್ಯಾಂಕ್ 2,000 ಅಂತ ನಾನು ಅದೇ ಹೇಳೋದು, ನೀವು ಅದೇ ಹೇಳೋದು. ಹೌದ್ ತಾನೆ? ಚೇಂಜಸ್ ಆಗ್ತಿದ್ಯಾ? ಒಂದೇ ಪಾಠ. ಏನ್ ಪಾಠ ಅಂದ್ರೆ ಇದನ್ನ ಕಲ್ತ್ರೆ ಮಾತ್ರ ದುಡ್ಡು. ಫಸ್ಟ್ ನೀವು ಕಲಿಬೇಕು, ಪರ್ಫೆಕ್ಟ್ ಆಗ್ಬೇಕು. ಆಮೇಲೆ ನಿಮ್ ಟಿವಿಗೆ ಕಲಿಸಿದ್ರೆ ಮಾತ್ರ ಜನ ಕಾಂಚಾನ ಈ ಜೇಬಲ್ಲಿ ದುಡ್ಡು, ಈ ಜೇಬಲ್ಲಿ ದುಡ್ಡು, ಮೇಲ್ಗಡೆ ಜೇಬಲ್ಲಿ ದುಡ್ಡು, ಹಿಂದೆ ಜೇಬಲ್ಲಿ ದುಡ್ಡು. ಈ ವಾರ ಇನ್ನು ಮುಗ್ದಿಲ್ಲ, ಇವಾಗ ಸಂಜೆ ಬರುತ್ತೆ. ಇವಾಗ ಸಂಜೆ ನನಗೆ ಸೌಂಡ್ ಕೇಳಿಸುತ್ತೆ. ನಾವು ವಾರಕ್ಕೊಂದ್ಸಲ ಅರ್ಮಾಸ್ ಪೇಪ ಮಾಡ್ತೀವಿ ಅಲ್ವಾ ಸರ್? ನಾವೆಲ್ಲರೂ ಸಮೇತ ವಾರಕ್ಕೊಂದ್ಸಲ ಅರ್ಮಾಸ್ ಪೇಪ ಮಾಡ್ತೀವಿ. ಎಷ್ಟು ಜನ ತಿಂಗಳಿಗೊಂದ್ಸಲ ಮಾಡ್ತಾರೆ? ಹೌದಾ? ಎಷ್ಟು ಜನ ವರ್ಷಕ್ಕೊಂದ್ಸಲ ಮಾಡೋದು ಅರ್ಮಾಸ್ ಪೇಪ? V-Star ವೆಲ್ನೆಸ್ ಅಲ್ಲಿ ಪಕ್ಕಾ ಪ್ಲಾನ್ ಕಲ್ತಿರೋರು, ಪಕ್ಕಾ ಫೀಲ್ಡ್ ಹೋಗಿ 3 ಜನಕ್ಕೆ ಪ್ಲಾನ್, ಡೈಲಿ ಪ್ಲಾನ್ ಕೊಡ್ತಾ ಆಕ್ಟಿವಿಟಿ ಮಾಡ್ತಿರೋರು ವಾರ ಅರ್ಮಾಸ್ ಪೇಪ ಮಾಡ್ತಾರೆ. ಮಾಡ್ತೀವಿ ನಾವು. ನೀವು ಮಾಡೋದಾ? ಮಾಡ್ಬೇಕಾ? ಮಾಡ್ಬೇಕಾದ್ರೆ ಹೊರಗೆ ಮನಸ್ಸಿಗೆ ಹೊರಟಿಲ್ಲ, ಹೊರಗೆ ಚಪ್ಪಲಿಲ್ಲ, ಮನಸ್ಸಿಗೆ ಹೊರಟಿಲ್ಲ. ನೋಡಿ, ಇಂಟ್ರೊಡಕ್ಷನ್ 15 ನಿಮಿಷ ಈಗ ಕಲಿಸ್ಕೊಡ್ತೀವಿ. ಇವತ್ತು ಕಲಿತೀರಾ? ಕಲಿತೀರಾ ಪರ್ಫೆಕ್ಟ್ ಆಗಿ? ನಾನು ಆಲ್ರೆಡಿ ಟೀಚರ್ ಅಪ್ಪ, ನಾನೇ ಕಲಿಬೇಕು. ನಾನು ಸಮಾಜದಲ್ಲಿ ಇಷ್ಟು ವಸ್ತು ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ರೆ ನಾನೇ ಕಲಿಬೇಕು. ಹಂಗ ಅನ್ಕೊಂಡು ನಾವೇನು ಮಾಡೋಕ್ಕಾಗಿಲ್ಲ. ಕಲಿತೀರಾ? 15 ನಿಮಿಷ ಇಂಟ್ರೊಡಕ್ಷನ್ ಪರ್ಫೆಕ್ಟ್ ಆಗ್ಬಿಟ್ಟು ಹೇಳ್ತೀನಿ. ಇವತ್ತು ಒಂದ್ಸಲ ಈ 3 ದಿನ ಪರ್ಫೆಕ್ಟ್ ಆಗ್ಬಿಟ್ರೆ ನೀವು ಬಾಳು ಚಿನ್ನ ಆಗ್ಬಿಡುತ್ತೆ. 2 ದಿನ ಲೈಫು AC ಹಾಕೊಂಡು ಒಂದ್ಸಲ ಬರೀ ನಾನು ಕಾಲಿಗೆ ಕೂರಿಸ್ತೀನಿ. ಹೆಂಗಿದೆ ಗೊತ್ತಾ? ಒಳಗಡೆ ಕೂತ್ಕೊಂಡ್ರೆ ಸಾಕು. ನನ್ನ ಫ್ರೆಂಡ್ ಒಬ್ಬ ಮನೆ ಅಭಿ ಅಂತ ಕೂರ್ಸ್ಕೊಂಡೆ ಒಂದ್ಸಲ ಮನೆಯಿಂದ ಕೂತ್ಕೊಂಡು ಅಯ್ಯೋ ಏನಪ್ಪ ಸಾಗರ ಆಯ್ತು, ಯಾರೋ ಗೆದ್ಬಿಟ್ಟೆ ಕಡೆಯ ಅಂತ ಅಭಿ ಅಂತ. ಅರ್ಥ ಆಯ್ತಾ? ಆ ಜೀವನ ಬರ್ಬೇಕಂದ್ರೆ ಇದೇ ಸೂತ್ರ, ಆ ಲೈಫ್ ಬರ್ಬೇಕಂದ್ರೆ ಇದೇ ಸೂತ್ರ. ನೀವು ಅಚೀವ್ಮೆಂಟ್ ಮಾಡ್ಬೋದು. ನಿಮ್ಮನ್ನು ನೀವು ಕಮ್ಮಿ ಲೆಕ್ಕಾಚಾರ ಹಾಕ್ಬೇಡಿ. ಸರ್ ನೋಡಿ, AC ಕಂಡಿದ್ದಾರು ಮನುಷ್ಯನೇ, ಈ ಚೇರ್ ಕಂಡಿದ್ದಾರು, ಈ ಪೇಪರ್ ಕಂಡಿದ್ದು, ಆ ಡೈರಿ ಕಂಡಿದ್ದು, ಈ ಫ್ಯಾನ್ ಕಂಡಿದ್ದು, ಈ ಮೈ ಕಂಡಿದ್ದು, ವಿಮಾನದಲ್ಲಿ ಹಾರಿದ್ದು, ಹೌದಾನೆ? ಚಂದ್ರನಂತಕ್ಕೆ ಹೋಗಿದ್ದು, ಹೌದಾನೆ? ಇಷ್ಟೆಲ್ಲ ಮನುಷ್ಯ ಮಾಡೋಣ, ಅಲ್ಲ ಇಷ್ಟೇ ಬರೀ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದೇನೆ ಬರೀ V-Star 100 ಕೋಟಿ ಕೊಟ್ಟಿದ್ರೆ ಯಾಕೆ ಮಾಡಕ್ಕಾಗಲ್ಲ? ಈ ಬರೀ ಯೂಸ್ ಮಾಡ್ಕೊಂಡು ಆಗಲ್ವಾ? ನೀವೇನ್ ಯೋಚನೆ ಮಾಡ್ತಾ ಹಂಗೆ ಆಗೋದು. ನೀವು ಯೋಚನೆ ಮಾಡಿ ಇವಾಗ ಅಯ್ಯೋ ಯಾಕೋ ಹೊಟ್ಟೆ ಎಲ್ಲ ಹೆಂಗೋ ಆಗ್ತಾ ಇದೆಯಲ್ಲಪ್ಪ ಅಂತ ಎಷ್ಟು ಎದ್ದೋದಲ್ಲ ಮೋಸ್ಟ್ಲಿ ಇರ್ಬೋದು. ಹಂಗೆ ಯೋಚನೆ ಮಾಡಿ, ಅದಕ್ಕೆ ರಿಸಲ್ಟ್ ಗೊತ್ತಾಗಿದೆ. ಒಂದಷ್ಟು ಜನ ಯೋಚನೆ ಮಾಡಿ ಅಯ್ಯೋ ಯಾಕೋ ತಲೆಯೆಲ್ಲ ಉರಿತಾ ಇದೆಯಲ್ಲ, ಹೆಂಗೋ ಜ್ವರ ಬರೋಣ ಆಗ್ತಿದೆ. ಈ AC ಬೇರೆ, ಈ ಮೈಕ್ ಬೇರೆ, ಆ ಸೌಂಡ್ ಬೇರೆ, ತಲೆಯೆಲ್ಲ ನೋಯ್ತಾ ಇದೆ, ಜ್ವರ ಬರೋಣ ಆಗ್ತಿದೆ. ಸಂಜೆ ಜ್ವರ ಬರುತ್ತೆ. ನೀವು ಯೋಚನೆ ಮಾಡಿ, ಇದು ರಿಯಲ್. ಇದು ದೇವರ ನಡೆಗೂ ಇದು ರಿಯಲ್. ಎಕ್ಸಾಂಪಲ್ ಕೊಡ್ಲ ನಾನು? ಒಂದು ಸ್ಟೋರಿ ಹೇಳ. ನೀವು ಇದೇ ಮಾಡೋಣ ಹೇಳ್ತೀನಿ. ಇನ್ನು 15 ನಿಮಿಷ ಸೆಷನ್ ಐತೆ. ಇದು ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಹೇಳ, ಇದು ರಿಯಲ್ ಸ್ಟೋರಿ. ಇದು ನೀವೆಲ್ಲ ನೋಡಿರ್ತೀರ ಬೇಕಿದೆ. ಒಂದು ಹುಡುಗ ಇದ್ದ, ಒಂದು ವ್ಯಕ್ತಿ. ಹುಡುಗ ತಪ್ಪು ಮಾಡಕ್ಕಿಲ್ಲ. ದೊಡ್ಡವರು ಯಾರೋ ಒಬ್ಬ ವ್ಯಕ್ತಿ, ನನಗಿಂತ ತುಂಬಾ ದೊಡ್ಡವರು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದ. ದೊಡ್ಡ ಅಪರಾಧಿ, ಸರಿಯಾದ ಅಪರಾಧಿ, ಭಯಾನಕ ತಪ್ಪು ಮಾಡ್ಬಿಟ್ಟಿದ್ದ. ಅವನಿಗೆ ಜೈಲ್ ಹಾಕಿರ್ತಾರೆ. ಜೈಲಿಗೆ ಹಾಕಿರ್ಬೇಕಿದ್ದಾಗ ದೊಡ್ಡ ಅಪರಾಧಿ ಅವನು. ಎಂತ ತಪ್ಪು ಗೊತ್ತಾ? ದೊಡ್ಡ ತಪ್ಪು ಮಾಡಿರ್ತಾನೆ. ಸೊ ಅವ್ನಿಗೆ ಏನ್ ಮಾಡ್ತಾರೆ, ಮಾಡನೆಗೆ ಕೋರ್ಟಿಗೆ ಕರ್ಕೊಂಡು ಸಬ್ಮಿಟ್ ಮಾಡ್ತಾರೆ. ಕೋರ್ಟಿಗೆ ಕರ್ಕೊಂಡು ಸಬ್ಮಿಟ್ ಮಾಡಿದಾಗ ಅಲ್ಲಿ ನಿಲ್ಸ್ಕೊಂಡು ಹೇಳ್ತಾರೆ, ಎಂತ ಕೆಟ್ಟ ಕೆಲಸ ಮಾಡಿದ್ದಾನೆ ಇವ್ನ, ಫಸ್ಟ್ ಹಂಗೆ ಬಿಡಬಾರ್ದು, ಇವನ್ನ ಸೂಸೈಡ್ ಮಾಡ್ಬೇಕು ಅಂದ್ರೆ ನ್ಯಾಯ ಆಗ್ಬೇಕು. ನ್ಯಾಯ ಅಂತ ಹೇಳ್ತಾರೆ, ಮರಣದಂಡನೆ ವಿಧಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಆಗ್ಬಿಡತ್ತೆ. ಅಂತ ದೊಡ್ಡ ತಪ್ಪು ಮಾಡಿರ್ತಾನೆ. ಏನ್ ಮಾಡಿರ್ತಾನೆ? ದೊಡ್ಡ ಅಪರಾಧ ಮಾಡಿರ್ತಾನೆ. ಅವನಿಗೆ ಮರಣದಂಡನೆ ವಿಧಿಸ್ಬಿಟ್ಟಿದ್ದಾರೆ. ಆದೇಶ ಆಗ್ಬಿಟ್ಟಿದೆ. ಈಗ ಕರ್ಕೊಂಡ್ಬಂದ್ರು ಮತ್ತೆ ಜೈಲಿಗೆ. ನಾಳೆ ಬೆಳಗ್ಗೆ 10:30 ಗಂಟೆಗೆ ನೀರಿಗೆ ಅಂತ ದೊಡ್ಡ ತಪ್ಪು ಮಾಡಿದ್ಯಾ, ಮರಣದಂಡನೆ ಅಂತ. ಅವರೆಲ್ಲ ಫುಲ್ ಬೇಜಾರು ಮಾಡ್ಕೊಂಡ, ನನ್ನ ಲೈಫ್ ಮುಗೀತು, ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಫಿನಿಶ್. ಆದ್ರೂ ಕೊನೆಯದಾಗಿ ನಿನಗೆ 2 ಆಪ್ಷನ್ ಕೊಡ್ತೀವಿ. ಸಾಯಿಸಂತ ಹೌದು, ನೀನು ಸಾಯಿಸ್ತೀವಿ. ಕೊನೆಯದಾಗಿ 2 ಅವಕಾಶ. ಏನು ಅಂತ ಕೇಳಿದಾಗ, ಒಂದು ಸಾಯಿಸಿದ ಅವಕಾಶ, ಒಂದು ಹಗ್ಗ ಹಾಕ್ಬಿಟ್ಟು ನಿಂಗೆ ನ್ಯಾಯ ಹಾಕ್ಬಿಟ್ಟು ಒಂದೇ ಸಲ ಹಿಂಗೆ ಎತ್ಬಿಡ್ತೀವಿ, ಸತ್ತೋಗ್ಬಿಡ್ಬೋದು. ಇನ್ನೂ ಒಂದು ತುಂಬಾ
ವಿಷದ ಸರ್ಪ, ಕಾಳಿಂಗ ಸರ್ಪ ಕೈಲಿ ಕಚ್ಬಿಟ್ಟು ಸಾಯಿಸ್ತೀವಿ ಅಂತ. ಯಾವ್ದು ಬೇಕು ಕೇಳಿದ್ರು. ಅವನು ಯೋಚನೆ ಮಾಡ್ದ, ಹಗ್ಗ ಹಾಕ್ಬಿಟ್ಟು ಮೇಲ್ಗಡೆ ಎತ್ಬಿಟ್ರೆ ಇಲ್ಲಿರೋ ಮೂಳೆಗಳು, ಇಲ್ಲಿರೋ ನರಗಳು ಎಲ್ಲ ಕಟ್ಟಾಕ್ಬಿಡ್ತವೆ, ಪೈನ್ ಆಗತ್ತೆ, ನೋವು ಆಗತ್ತೆ. ಇಷ್ಟು ನೋವಲ್ಲಿ ನಾನು ಪ್ರಾಣ ಬಿಡ್ಬೇಕಾ? ಬೇಡ ಬೇಡ, ಕಾಳಿಂಗ ಸರ್ಪ, ವಿಷದ ಸರ್ಪ ಒಂದ್ಸಲ ಕಚ್ಚಿದ ತಕ್ಷಣ ಫಿನಿಶ್. ಸರ್, ಆಪ್ಷನ್ ನಂಬರ್ 2 ನಾಳೆ ಬೆಳಿಗ್ಗೆ, ಓಕೆನಪ್ಪ? ಆಪ್ಷನ್ ನಂಬರ್ 2 ಸೆಲೆಕ್ಟ್ ಮಾಡಿದ್ವಿ. ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಕಾಳಿಂಗ ಸರ್ಪ, ವಿಷದ ಸರ್ಪ ಕೈಲಿ ನಿಮಗೆ ಕಚ್ಚಿಸ್ತೀವಿ, ಮುಗಿಸ್ತೀವಿ ನಿಮಗೆ. ಸರಿ ಆಯ್ತು. ಕರ್ಕೊಂಡೋದ್ರು, ಮತ್ತೆ ಶೆಲ್ಲಿಗೆ ಹಾಕಿದ್ರು, ಊಟ ಗೀಟ ಎಲ್ಲ ಕೊಟ್ರು, ಅವ್ನ ಹೆಂಡತಿನೆಲ್ಲ ಕೊಟ್ರು. ಕೊಟ್ಟಿದ್ಮೇಲೆ ಮತ್ತೆ ನೈಟ್ ನಿದ್ರೆಗೆ ಮಲ್ಕೊಂಡ. ಊಟ ಮಾಡ್ಬೇಕಾದ್ರೆ ಕೂಡ ಯೋಚನೆ ಫಸ್ಟು, ನಾಳೆ ಬೆಳಿಗ್ಗೆ 10:30 ಗಂಟೆಗೆ ವಿಷದ ಸರ್ಪ, ಕಾಳಿಂಗ ಸರ್ಪ ಕೈಲಿ ಕಚ್ಚಿಸ್ತಾರೆ, ಸಾಯಿಸ್ತಾರೆ. ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ದ, ನಿದ್ದೆಗೆ ಹೋದ, ಯೋಚನೆ ಅದೇ ಬರ್ತಿತ್ತು. ನಾಳೆ ಬೆಳಗ್ಗೆ 10:30 ಗಂಟೆಗೆ ನನ್ನ ಕೆಲಸ ಮುಗೀತು. ಯೋಚನೆ ಮಾಡ್ದ, ಹಂಗೆ ಯೋಚನೆ ಮಾಡ್ತಾ ಮುಗೀತು. ಬೆಳಿಗ್ಗೆ ಹಾಗೆ ಹೋಯ್ತು, ಕಂಡ್ಬಿಟ್ಟ 10:30 ಗಂಟೆಗೆ ನನಗೆ ಕಾಳಿಂಗ ಸರ್ಪ ಕೈಲಿ ಕಚ್ಚಿಸ್ತಾರೆ, ಸಾಯಿಸ್ತಾರೆ, ಕಚ್ಚಿಸ್ತಾರೆ. ಟೈಮ್ ಆಯ್ತು 9:30, 9:45 ಆಯ್ತು, 10 ಗಂಟೆ ಆಯ್ತು, 10:30 ಗಂಟೆ, ಅರ್ಧ ಗಂಟೆ ಟೈಮ್ ಇದೆ. ಬಂದ್ರು, ಕರ್ಕೊಂಡು ಹೋಗ್ತಿದ್ದಾರೆ. ಅವಾಗ ಯೋಚನೆ ಮಾಡ್ತಾನೆ, ಕಾಳಿಂಗ ಸರ್ಪ ಕೈಲಿ ಕಚ್ಚಿಸ್ತಾರೆ, ಕಚ್ಚಿಸ್ತಾರೆ, ಸಾಯಿಸ್ಬಿಡ್ತಾರೆ. ಕರ್ಕೊಂಡು ಬಂದ್ರು, ಕಟ್ಟೆಯಲ್ಲಿ ನಿಲ್ಸಿದ್ರು. ನಿಲ್ಸಿದ್ಮೇಲೆ ಕವರ್ ಮಾಡಿ ಫೇಸ್ ಕವರ್ ಮಾಡ್ಬಿಟ್ಟು 10:30 ಗಂಟೆ ಕರೆಕ್ಟ್ ಆಗಿ ಕಚ್ಚಿಸ್ತಾರೆ. ಮನುಷ್ಯ ಏನದ ಕಚ್ಚಿದ ಮೇಲೆ ಸತ್ತೋದ. ಅಲ್ಲಿದ್ರು ಸೈಂಟಿಸ್ಟ್ಗಳಿದ್ರು, ಪೊಲೀಸವರಿದ್ರು, ಲಾಯರ್ಗಳಿದ್ರು. ಆ ಮನುಷ್ಯನಿಗೆ ಡೆತ್ ಆದ, ಆದರೆ ಅಲ್ಲಿ ನಿಜವಾದ ಕಾಳಿಂಗ ಸರ್ಪನ ತಂದಿರಲಿಲ್ಲ. ಗುಂಪಿನ್ ತಗೊಂಡು ಅವನ ಕಾಲಿಗೆ ಚುಚ್ಚಿದ್ರಷ್ಟೇ, ಮನುಷ್ಯ ಡೆತ್ ಆದ. ಹೆಂಗೆ? ರಿಸರ್ಚ್ ಮಾಡಿದ್ಮೇಲೆ ಅವನ ಬಾಡಿ ಒಳಗಡೆ ನಿಜವಾದ ವಿಷ ಸಿಕ್ತು. ಹೆಂಗೆ ಅಂತ ಕೇಳಿದ್ರೆ, ಅವನು ರಾತ್ರಿ ಎಲ್ಲ ಯೋಚನೆ ಮಾಡ್ದ. ಅವನ ಮೈಂಡ್ ಸೆಟ್ ಆಯ್ತು, ನಾಳೆ ಬೆಳಿಗ್ಗೆ ನನಗೆ ಯಾವ ಕೈಲಿ ಕಚ್ಚಿಸ್ತಾರೆ, ವಿಷದ ಸರ್ಪ ಕಚ್ಚುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನನಗೆ ಕಚ್ಚುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಕಚ್ಚುತ್ತೆ, ಸತ್ತೋಗ್ಬಿಡ್ತೀನಿ ಅಂತ ಡಾಪಮೈನ್ ಫಿಕ್ಸ್ ಆಯ್ತು, ಮೈಂಡ್ ಸೆಟ್ ಫಿಕ್ಸ್ ಆಯ್ತು. ಆ ಡಾಪಮೈನ್ ಹಂಗೆ ಕೆಲಸ ಮಾಡ್ತು. ಅವನ ಬಾಡಿ ಒಳಗಡೆ 10:30 ಗಂಟೆ ಕರೆಕ್ಟ್ ಆಗಿ ವಿಷ ಜನರೇಟ್ ಆಯ್ತು, ಮನುಷ್ಯ ಡೆತ್ ಆದ. ರಿಯಲ್ ಸ್ಟೋರಿ. ಈಗ ನಿಮ್ಮ ಡಾಪಮೈನ್ಗೆ ನೀವು ಹಾಕಿ, ಇಷ್ಟೇ ದಿನಕ್ಕೆ ಡೈಮಂಡ್ ಹಾಕ್ತೀನಿ, ಇಷ್ಟೇ ದಿನಕ್ಕೆ ಡಬಲ್ ಡೈಮಂಡ್ ಹಾಕ್ತೀನಿ, ಇಷ್ಟೇ ದಿನಕ್ಕೆ ರೂಬಿ ಡೈಮಂಡ್ ಹಾಕ್ತೀನಿ. ಅವನ ಜಿನ ಬಡಿ ಹಾಕಲ್ಲ. ನಾನು ಕಾಲ್ ಕಲಿತೀನಿ, ನಾನು ಡೈಲಿ ಮುಂದಾಕ್ ಕೊಡ್ತೀನಿ, ಡೈಲಿ ಫಾಲೋ ಮಾಡ್ತೀನಿ, ಡೈಲಿ ಕ್ಲೋಸಿಂಗ್ ಮಾಡ್ತೀನಿ, ಡೈಲಿ ಆಕ್ಟಿವಿಟಿ ಮಾಡ್ತೀನಿ, ನನ್ನ ಟೀಮ್ ಪ್ಲಾನ್ ಹೇಳ್ಕೊಡ್ತೀನಿ, ವಿಶ್ವಾಸ ಕೊಡ್ತೀನಿ, ನಂಬಿಕೆ ಕೊಡ್ತೀನಿ, ಅವ್ರಿಗೂ ಕಲಿಸ್ತೀನಿ, ಅವ್ರಿಗೂ ಮನಸ್ಸಲ್ಲಿ ಕರ್ಕೊಂಡ್ಬರ್ತೀನಿ. ಅವ್ರಿಗೆಲ್ಲ ಪ್ಲಾನ್ ರೆಡಿ ಮಾಡಿ ನಂದೇ ಸ್ವಂತ ಟೀಮ್ ಇದೆ ಅಂತ ಮೊದಲ ಹೆಜ್ಜೆ ನಾನೇ ಮೈಂಡ್ ಇಟ್ಕೊಂಡು ಮಾಡ್ತೀನಿ. ಯಾಕಾಗಲ್ಲ? ಫಿಕ್ಸ್ ಆಗಿ ನಿಮ್ ಡಾಕ್ಯುಮೆಂಟ್ಗೆ ಯಾಕಾಗಲ್ಲ ಸರ್? ಯಾಕಾಗಲ್ಲ? 100% ಆಗುತ್ತೆ. ನಾನು ಮಾಡಿ ತೋರಿಸಿಲ್ವಾ? ಆಗಲ್ವಾ ಸರ್? ನಿಮ್ಗೆ ಆಗಲ್ವಾ? ಮೇಡಮ್ ಆಗಲ್ವಾ? ಸರ್ ಆಗಲ್ವಾ? ಮೇಡಮ್ ಆಗಲ್ಲ ನಿಮ್ ಕೈಲಿ? ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಗೆ ಫಿಕ್ಸ್ ಮಾಡಿಲ್ಲ, ಫಿಕ್ಸ್ ಮಾಡೋದಲ್ವಾ? ಏನಿಲ್ಲ, ಇಂಟ್ರಡಕ್ಷನ್ 10 ನಿಮಿಷ, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ 10 ನಿಮಿಷ, ಏನ್ ಕೊಡ್ತೀವಿ ಕಲೀರಿ. ಪ್ರಾಡಕ್ಟ್ ಕಾರ್ಡ್ 10 ನಿಮಿಷ, ಬಿಸಿನೆಸ್ ಕಾರ್ಡ್ 10 ನಿಮಿಷ, ಪ್ಲಾನ್ ಕ್ಲೋಸಿಂಗ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ 10 ನಿಮಿಷ, ಅಪ್ರಾಕ್ಸಿಮೇಟ್ 1 hour 30 minutes, 1.5 ಗಂಟೆ. ಇದ ಕಲಿಯಕ್ಕಾಗಲ್ಲ? ಡಾಕ್ಯುಮೆಂಟ್ ಫಿಕ್ಸ್ ಮಾಡ್ತೀರಾ, ಮಾಡಲ್ವಾ? ಮಾಡಿದ್ರೆ ಮಾತ್ರ ನೀವು ಡೈಮಂಡ್ ಆಗ್ತೀರಾ. ಈ ವೇದಿಕೆ ಸೇರಿಂದ ನೀವು ಫಿಕ್ಸ್ ಆಗಿಲ್ವಾ? ನಿಮ್ ಡಾಕ್ಯುಮೆಂಟ್ ಫಿಕ್ಸ್ ಮಾಡಿಲ್ವಾ? ಸೊ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನಾನು ತುಂಬಾ ಜನ ನೋಡಿದ್ದೀನಿ ವಿಸ್ತಾರದಲ್ಲಿ, ಯಾರು ಬ್ಲಡ್ ತಗೊಂಡು ಫಿಕ್ಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಫ್ರಂಟ್ ಎಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ರು ಆರ್ಕೆ ಟೀಮ್ ಅಲ್ಲಿ ಹೋದ್ರು, ವಿಷ ಕಚ್ಚಿದವ್ರಿಗೆ ಹಾವು ಕಚ್ಚಿತು, ಹೋದ್ರು. ಇವ್ರು ಯಾರು ಹಾವು ಕಚ್ಚಿಲ್ಲ, ವಿಷ ಕಚ್ಚಿದೆ. ಕೆಲಸ ಮಾಡ್ತಾರೆ, ದುಡ್ಡು ತಗೊಳ್ತಾರೆ. ನೋಡಿ ಹೆಂಗೆ ಇವ್ ಮೇಡಮ್ ಇಷ್ಟು ಖುಷಿ ಆಗುತ್ತೆ ಮೇಡಮ್ ನೋಡಿದಾಗ. ಮೇಡಮ್ ಬಂದಾಗ ಹೆಂಗಿದ್ರು ಗೊತ್ತಾ? ಇವತ್ತು ನೋಡಿ ಹೆಂಗ್ ಕಾಣ್ತಿದ್ದಾರೆ, ಹೌದಲ್ವಾ? ಅಂತ ಪ್ರೊಫೆಷನಲ್ ಬಿಸ್ನೆಸ್ ಮಾಡೋ ಸಮೇತ ಮೇಡಮ್ ಮುಂದೆ ಕೂತ್ಕೊಂಡ್ರೆ ಪಟ್ ಅಂತ ವಿಷ ಆಗಿ ಲಾಗಿನ್ ಆಗ್ತಾನೆ. ಹಂಗ್ ರೆಡಿ ಆಗಿದ್ದಾರೆ ಮೇಡಮ್. ಡಾಕ್ಯುಮೆಂಟ್ ಫಿಕ್ಸ್ ಆಯ್ತು ಸರ್, ಅವ್ನ ಮೈಂಡ್ ಸೆಟ್ ಆಯ್ತು ಸರ್. ಸ್ಯಾಟಿಸ್ಫೈಡ್ ಜೀವನ ಬೇಡ, ಅಡ್ಜಸ್ಟ್ಮೆಂಟ್ ಜೀವನ ಬೇಡ, ವಿಷನರಿ
ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ಸಿಕ್ಬಿಡಿದೆ, ಉಪಯೋಗಿಸ್ಕೊಳ್ಳೋಣ, ಬೆಳೆಯೋಣ, ಬ್ಲೇಸರ್ ಹಾಕೋಣ, ಮೇಕಪ್ ಮಾಡೋಣ, ಸ್ಟೈಲ್ ಮಾಡೋಣ, ಎಲ್ಲ ಎಂಜಾಯ್ ಮಾಡೋಣ ಲೈಫ್ನ. ಮಾಡ್ತಿಲ್ವಾ? ಮಾಡಿ ನೀವು ಮಾಡಿ. ಆ ಮೇಡಮ್ ನಂಗೆ ಭಾರಿ ಖುಷಿ ಆಗುತ್ತೆ. ಎಲ್ಲರೂ ತಲೆನೇ ಖುಷಿ. ಆ ಮೇಡಮ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬಾ ನಾಚಿಕೆ. ಯಾಕೆ ನಾಚ್ಕೋಬೇಕು? ಎಲ್ಲರ ಮುಂದೆ ಕ್ಯಾಶುವಲ್ ಆಗಿರ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರೆ, ಖುಷಿ ಪಡ್ತಾರೆ, ಕಲಿತಾರೆ. ಆಯ್ತಾ? ಬೆಂಗಳೂರಿಗೆ ನೋಡಿ ಸ್ಟೇಜ್ ಆಗಿದೆ. ಬೆಂಗಳೂರಿಗೆ ಅವ್ರ ಟೀಮ್ ಎಷ್ಟು ರೆಡಿ ಮಾಡ್ಕೊಳ್ತಾರೆ ಗೊತ್ತಾ? ನಾನು ನೋಡಿದ್ದೀನಿ ಅವ್ರಿಗೆ. ಬೆಂಗಳೂರು ಮನೆ ನೋಡಿದ್ರೆ ಟೀಮ್ ಕರ್ಕೊಂಡ್ಬಂದು ಟೀಮ್ ರೆಡಿ ಮಾಡ್ಕೊಂಡು ಅವ್ರ ಡಾಕ್ಯುಮೆಂಟ್ ಫಿಕ್ಸ್ ಆಗಿದ್ದಾರೆ. ಅವರು ಏನಾದ್ರು ಅಚೀವ್ಮೆಂಟ್ ಮಾಡಲೇಬೇಕು ಏಜ್ ಅಲ್ಲಿ. ನಾನು ಹೇಳಿಲ್ವಾ ಸರ್? ಥ್ಯಾಂಕ್ ಯು ಮೇಡಮ್. ನಾನು ಹೇಳಿಲ್ವಾ ಇಲ್ಲಿ ನೀವು ಫಿಕ್ಸ್ ಆದ್ರೆ ಮಾತ್ರ ವಿನ್ ಆಗ್ತೀರಾ ಸರ್? ಮೇಡಮ್ ನೀವು ಫಿಕ್ಸ್ ಆಗಿಲ್ವಾ? ಸಾರಿ ಸರ್, ನಾವು ಬೇರೆ. ಸರಿ ಸರ್ ಆಯ್ತು, ಹೊರಗಡೆ ಹೋಗ್ಬಿಟ್ಟು 100 ಕೋಟಿ ಬಿಟ್ಬಿಡೋಣ, ಒಂದು 10 ಕೋಟಿ ದುಡಿಬೋದು ಅಂತ ಯಾರು ಧೈರ್ಯ ಕೊಡ್ತಾರ? ಹೇಳ್ಕೊಡ್ತಾರ? ಇನ್ವೆಸ್ಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಮಾಡ್ಬೋದಾ? ಮಾಡೋದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬರೀ ಪಾನಿಪುರಿ ಹಾಕೋ ಕೆಲಸ ಜನ ಬೇಕಿಲ್ಲ ಅಂದ್ಮೇಲೆ ಪಾನಿಪುರಿ ಹಾಕೊಂಡು ಜೀವನ ಮಾಡೋಕ್ಕೂ ಆಗಲ್ಲ. ಪಾನಿಪುರಿ ಹಾಕಕ್ಕೆ ಮಿಷಿನ್ ಬಂದಿದೆ, RCC ಹಾಕಕ್ಕೆ ಮಿಷಿನ್ ಬಂದಿದೆ, ಪೆಟ್ರೋಲ್ ಹಾಕಕ್ಕೆ ಮಿಷಿನ್ ಬಂದಿದೆ, ಬರ್ತಾ ಇದೆ. ನೆಕ್ಸ್ಟ್ ಇಂದ ಪೆಟ್ರೋಲ್ ಬಂಕಲ್ಲಿ ಪಂಪ್ ಮಾಡಕ್ಕೂ ಜನ ಬೇಡ. ಇವತ್ತು ನೀವು ನಂಬಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ನೀವು ನೀರಿಗೆ ದುಡ್ಡು ಕೊಡ್ಬೇಕಾಗಬೇಕು ಆಗತ್ತೆ ಅನ್ನೋದು ಕೂಡ ನಂಬಿಲ್ಲ. ನೀವು ಇಲ್ಲಿಂದ ಹಾರಾಡ್ಬೋದು ವಿಮಾನದಲ್ಲಿ ಅಂತ ಹೇಳಿದ್ರು ಕೂಡ ನಂಬಿರಲಿಲ್ಲ. ನಾವು ಮೊಬೈಲಿಂದ ದುಡ್ಡು ಕಳಿಸ್ಬೋದು, ಕಳಿಸ್ಬಿಡ್ತೀಯ, ಲಕ್ಷ ಮೊಬೈಲ್ ಪ್ರಿಂಟ್ ಆಗಿ ಬರುತ್ತಾ? ನಂಬಿರ್ಲಿಲ್ಲ. ಇವತ್ತು ನಂಬಲೇಬೇಕು. ನಾನು ಮುಂದೆ ಹೇಳ್ತೀನಿ, ಮುಂದೆ ಕೆಲಸನೇ ಸಿಗಲ್ಲ. ಒಂದೇ ಒಂದು V ಸ್ಟಾರು ನೀವು ಇವತ್ತು ಪುಣ್ಯ ನಮಗೆ ಸಿಕ್ಕ ನಮ್ಮ ತಂದೆ ಮನೆ ಪುಣ್ಯ ಗೊತ್ತಿಲ್ಲ. ಯಾರು ನಂಬ್ತಾರೆ, ಯಾರು ಚೇಂಜ್ ಆಗ್ತಾರೆ, ಅವ್ರು ಕೊಟ್ಟಿ ಆಗ್ತಾರೆ. ಯಾರು ನಂಬಲ್ಲ, ಯಾರು ಚೇಂಜ್ ಆಗಲ್ಲ, ಹಾಗೆ ಇರ್ತಾರೆ ಅಷ್ಟೇ. ಏನಿಲ್ಲ ಚೇಂಜಸ್. ಏನ್ ಸರ್ ಕ್ವೆಶ್ಚನ್ ಮಾಡ್ತೀವಿ ಸರ್? ಕರೆಕ್ಟ್ ಸರ್. ಕಲಿತೀರಿ ನೀವು? ಇಂಟ್ರೊಡಕ್ಷನ್ ಪಕ್ಕ ಮಾಸ್ಟರ್ ಆಗ್ತೀರಾ? ಆಯ್ತು ಸರ್, ಪಕ್ಕ ಕಲಿತೀರಾ? ಪಡ ಕಲಿತೀರಾ? ಇದು ಬರೀ 3 ಜನ ಹೆಸರಿರ್ತೀರಲ್ಲ. ಹಿಂದೆ ಬನ್ನಿ ಸರ್. ಬಿಸ್ನೆಸ್ ಕ್ಲಾಸ್ ಕ್ಲೋಸಿಂಗ್ ಅಬ್ಜೆಕ್ಷನ್ ಕಲಿತೀರಾ? Yes, ಇದೆಲ್ಲ ಕಲಿತ್ರೆ and you will get billionaire. Yes, next ಬನ್ನಿ ಸರ್. ಇಡೀ ಜಗತ್ತಲ್ಲಿ ಯಾರ್ಯಾರು ದೊಡ್ಡ ಶ್ರೀಮಂತರಾಗಿದ್ದಾರೋ ಅವರೆಲ್ಲರೂ ಸಮೇತ ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಏನ್ ಗೊತ್ತಾ ಫಾರ್ಮುಲಾ? ಮಲ್ಟಿಪ್ಲೈ ಯುವರ್ ಟೈಮ್ ಡಬಲ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಅವ್ರ ಟ್ಯಾಲೆಂಟ್ ಡಬಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮಲ್ಟಿಪ್ಲೈ ಮ್ಯಾನ್ ಪವರ್ ಡಬಲ್ ಮಾಡ್ಕೊಂಡು ಎಲ್ಲರೂ ಕೂಡ ಶ್ರೀಮಂತರಾಗಿದ್ದಾರೆ. ಅಂಬಾನಿ, ಅದಾನಿ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಫಾರ್ ಎಕ್ಸಾಂಪಲ್ ಈ ರೆಸಾರ್ಟ್ ಓನರ್ ಎಲ್ಲೋ ಕೂತ್ಕೊಂಡಿದ್ದಾರೆ, ಟೈಮ್ ಡಬಲ್ ಆಯ್ತು. ಇಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಈ ಹೋಟೆಲ್ ಅಲ್ಲಿ, ಹೌದಾ? ಆ ಟೈಮಲ್ಲಿ ಯಾರಿಗೂ ಸೇರುತ್ತೆ, ಸಲ್ಲುತ್ತೆ? ಈ ಓನರಿಗೆ, ಹೌದಲ್ವಾ? ಕರೆಕ್ಟ್ ತಾನೆ? ಸೊ ಇಲ್ಲೆಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಅವರಿಗೆ ಲಾಭಾಂಶ ಆಗುತ್ತೆ. ಟೈಮ್ ಡಬಲ್ ಆಯ್ತು. ಇಲ್ಲಿ ಡಿಗ್ರಿ ಮಾಡೋರು ಬಂದು ಕೆಲಸ ಮಾಡ್ತಿದ್ದಾರೆ, ಡಬಲ್ ಡಿಗ್ರಿ ಮಾಡೋರು ಬಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡು ಇಲ್ಲೊಂದು ಕೆಲಸ ಮಾಡ್ತಿದ್ದಾರೆ. ಈ ಓನರ್ SSLC ಪಾಸ್ ಆಗೋರು ನನಗೆ ಗೊತ್ತಿಲ್ಲ, ಬಟ್ ಅವ್ರ ಕೆಳಗಡೆ ಟ್ಯಾಲೆಂಟ್ ಕೊಡಿದ್ದಾರೆ. ನಿಜನ ಸುಳ್ಳ? ಮ್ಯಾನ್ ಪವರ್ ಡಬಲ್ ಆಗಿದೆ, ಟ್ಯಾಲೆಂಟ್ ಡಬಲ್ ಆಗಿದೆ, ಟೈಮ್ ಡಬಲ್ ಆಗಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ನಿಜನ ಸುಳ್ಳ? ಈಗ ನಾವು ನೀವು ಇದನ್ನ ಮಾಡಿದ್ವಿ, ಇದ್ರ ಬಗ್ಗೆ ಯೋಚನೆ ಮಾಡಿದೀವಾ? ನಮ್ಮ ಟೈಮ್ ಡಬಲ್ ಮಾಡ್ಕೋಬೇಕು ಯೋಚನೆ ಮಾಡಿದೀವಾ? ನಮ್ಮ ಟ್ಯಾಲೆಂಟ್ ಡಬಲ್ ಮಾಡ್ಕೋಬೇಕು ಯೋಚನೆ ಮಾಡಿದೀವಾ? ಮ್ಯಾನ್ ಪವರ್ ಡಬಲ್ ಮಾಡೋಕೆ ಯೋಚನೆ ಮಾಡಿದೀವಾ? ಅದಕ್ಕೆ ಶ್ರೀಮಂತರಾಗಿಲ್ಲ. ಅರ್ಥ ಆಗ್ತಿದ್ಯಾ? ಹೊರಗಡೆ ನಿಮ್ಮ ಜಾಬ್ ಅಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಇದು 3 ಮಾಡಕ್ ಆಗಲ್ಲ, ಚಾನ್ಸ್ ಇಲ್ಲ. ಕೋಟಿ ಬಣ ಹಾಕೋದು ಸಮೇತ ತುಂಬಾ ಕಷ್ಟ. ಅರ್ಥ ಆಯ್ತಾ ಸರ್? ಮೇಡಮ್ ಕರೆಕ್ಟ್. ಆದ್ರೆ V ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ನಿಮ್ಮ ಟೈಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೋಬಹುದಾ? ನಿಮ್ಮ ಟ್ಯಾಲೆಂಟ್ ಅನ್ನ ಡಬಲ್ ಮಾಡ್ಕೋಬಹುದಾ? ನಿಮ್ಮ ಮ್ಯಾನ್ ಪವರ್ ಅನ್ನ ಡಬಲ್ ಮಾಡ್ಕೋಬಹುದಾ? ಅದಕ್ಕೆ ಟೀಮ್ ಅನ್ನ ಸಪೋರ್ಟ್ ಕೊಡ್ತಿದೀವಾ? ಮಾಡ್ಕೊಡ್ತೀರಿ ಅಂದ್ಮೇಲೆ ಬದಲಾವಣೆ ಆಗ್ತೀರಾ? ಇದೆಲ್ಲ ಮಾಡಿದ್ರೆ ನೀವು ಶ್ರೀಮಂತರು ಆಗ್ತೀರಾ. ಶ್ರೀಮಂತ ಆಗ್ತೀರಾ. ಇದು ಲಾಸ್ಟ್ ಸ್ಲೈಡ್. 10 ನಿಮಿಷ ಮುಗಿದಿವಾಗ, ಓಕೆನಾ ಸರ್? ನೀವು ಡೈಲಿ 3 ಪ್ಲಾನ್, ಇವತ್ತಿಂದ 1 ವರ್ಷದ ಗಂಟ ಅವ್ರ ಕೆಲಸ ಮಾಡ್ಲಿ, ಇವ್ರ ಕೆಲಸ ಮಾಡ್ಲಿ, ಮೇಲ್ಗಡೆ ಕೆಲಸ ಮಾಡ್ಲಿ, ಇಂಡಿಯನ್ ಕೆಲಸ ಮಾಡ್ಲಿ, ಯಾರು ಮಾಡ್ತಾರೋ ಬಿಡ್ತಾರೋ ಬಂದಿಲ್ಲ ಸರ್. ನಾನು ಕಷ್ಟಪಟ್ಟು ದುಡ್ಡು ಹಾಕಿ 7,000 ಕೊಟ್ಟು ಬಂದು ಕುತ್ಕೊಂಡಿದೀನಿ, ಟೈಮ್ ಹಾಕಿದೀನಿ, ಎಫರ್ಟ್ ಹಾಕಿದೀನಿ. ನಾನು ಕಲಿತೀನಿ, ಪ್ಲಾನ್ ಕಲಿತೀನಿ, ಬಿಸಿನೆಸ್ ಪ್ಲಾನ್ ಕಲಿತೀನಿ, ಅಬ್ಜೆಕ್ಷನ್ ಕಲಿತೀನಿ, ಕ್ಲೋಸಿಂಗ್ ಕಲಿತೀನಿ, ಎಲ್ಲ ಕಲ್ತ್ಬಿಟ್ಟು ಸರ್ ನಾನು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಸರ್. 1 ವರ್ಷ ನೀವು ಒಬ್ಬರೇ ನಿಂತ್ಕೊಂಡು ಮೈಂಡ್ ಕರೆಕ್ಟ್ ಆಗಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಯಾರು ಇರ್ಲಿ ಯಾರು ಹೋಗ್ಲಿ ಸರ್, ತಲೆ ಕೆಡಿಸ್ಕೊಬೇಡಿ. ನೀವು ಒಬ್ಬರೇ ಕೆಲಸ ಮಾಡಿದ್ರೆ 100 ಜನ ಟೀಮ್ ಬೇಕಾಗಲ್ವಾ? ಆಗುತ್ತೆ? ಅವರು
ಪರವಾಗಿಲ್ಲ, ಅವರು ಪೈಲ್ಸ್ ತಗೊಂಡ್ರು ಪರವಾಗಿಲ್ಲ, ಶುಗರಿಗೆ ತಗೊಂಡ್ರು ಪರವಾಗಿಲ್ಲ, ಥೈರಾಯ್ಡ್ ತಗೊಂಡ್ರು ಪರವಾಗಿಲ್ಲ, ಏನೋ ಗೊತ್ತಿಲ್ಲ ಅಂತ ಪ್ಲಾನ್ ಇಷ್ಟ ಬರ್ತಾರ ಗೊತ್ತಿಲ್ಲ, 100 ಜನ ತಗೊಂಡ್ರೆ ಒಂದು ವರ್ಷದಲ್ಲಿ ಆಗಲ್ವಾ? ಆಗತ್ತೆ. 100 ಜನ ನೀವು ಒಬ್ರು ಇವತ್ತು ಮೈಂಡ್ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂತ ಒಂದು ವರ್ಷದಲ್ಲಿ 100 ಜನಕ್ಕೆ ನೀವು ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ಕಡೆಯಿಂದ ಒಬ್ಬರ ಕಡೆಯಿಂದ 1,000 ಅಂದ್ರೆ ನೀವು 100 ಜನಕ್ಕೆ ಟೀಮ್ ಕಟ್ಟಿದ್ದಕ್ಕೆ ಒಬ್ಬರ ಕಡೆಯಿಂದ 1,000 ನಿಮಗೆ ಈ ವರ್ಷದಲ್ಲಿ ಇನ್ಕಮ್ ಬರುತ್ತೆ. ವಿ ಸ್ಟಾರ್ ಇಂದ ಆದಾಯ ಬರುತ್ತೆ 1 ಲಕ್ಷ. ಎಷ್ಟು ವರ್ಷ? 1 ಲಕ್ಷ. ಏನ್ ಮಾಡ್ಬೇಕು? ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್, ಡೈಲಿ ಪ್ಲಾನ್. ಇವ್ರು ಮಾಡ್ಲಿ ಬಿಡ್ಲಿ, ನನ್ನ ಎಫರ್ಟ್ ಏನು, ನನ್ನ ಕೆಲಸ ಏನು, ಫಾಲೋ ಅಪ್. ನನ್ನ ಕೆಲಸ ಏನು, ಇನ್ವಿಟೇಷನ್. ನನ್ನ ಕೆಲಸ ಕಾಯ ವಾಚ ಮಂತ್ರ ಯುಕ್ತಿ ಶಕ್ತಿ ಭಕ್ತಿಯಿಂದ ನಾನು ನೀಟಾಗಿ ಕೆಲಸ ಮಾಡ್ತೀನಿ, ನನ್ನ ಕರ್ತವ್ಯ ನಾನು ನೀಟಾಗಿ ಪಾಲನೆ ಮಾಡ್ತೀನಿ ಅಂತ ಕಾಳಜಿ ನೀವು ಮಾಡಿದ್ರೆ ನಿಮ್ ಟೀಮಿಗೂ ಸಮೇತ ಅವ್ರ ಕೆಲಸ ಮಾಡಿ ಬಿಡ್ಲಿ, ನಿಮ್ ಕೆಲಸ ಏನೋ ಮಾಡಿ ಪರ್ಫೆಕ್ಟ್ ಆಗಿ ಮಾಡಿ. ಮಾಡ್ತೀರಾ? ಮಾಡಿದ್ರೆ ಒಂದು ವರ್ಷ 100 ಜನ ನೀವು ಕರ್ಕೊಂಡ್ ಬಂದ್ರೆ ಒಬ್ಬರ ಕಡೆ 1,000 ಇನ್ಕಮ್ ಬಂದ್ರೆ ಒಂದು ವರ್ಷ ನಿಮ್ಮ ಆದಾಯ 1 ಲಕ್ಷ ಆಗುತ್ತೆ. ಈ 100 ಜನದಲ್ಲಿ 2ನೇ ವರ್ಷಕ್ಕೆ ಅದ್ರಲ್ಲಿ ನೀವು ಫೋಕಸ್ ಮಾಡಿದ್ರಿ 95 ಜನ ಮಂಡಿನವ್ರು ತಗೊಂಡಿದ್ರು, ಪೈಲ್ಸ್ ವಾಸಿ ಆಯ್ತು, ಥೈರಾಯ್ಡ್ ವಾಸಿ ಆಯ್ತು. 95 ಜನ 95% ಜನ ಎಲ್ಲ ತಗೊಂಡ್ರು, ವಾಸಿ ಮಾಡ್ಕೊಂಡು ಟಾಟಾ ಬೈ ಬೈ ಸಿ ಯು ಮಾಡ್ಲಿದ್ರು. ಮೊದಲ ಹೆಜ್ಜೆ ಕರ್ವಿ, ಕೂರ್ಸ್ಕೊಂಡ್ವಿ, ಹೇಳ್ಕೊಟ್ವಿ, ಎಲ್ಲ ಮಾಡಿದ್ವಿ. ಆದ್ರೂ ಸಮೇತ ನಮ್ ಎಫರ್ಟ್, ನನ್ನ ಕೆಲಸ, ನನ್ನ ಕರ್ತವ್ಯ ನಾನು ಕರೆಕ್ಟ್ ಆಗಿ ಮಾಡಿದ್ರೆ ಜನಕ್ಕೂ. ಆದ್ರೆ 95% ಜನ ನಮ್ ಕೈ ಸಿಗ್ಲಿಲ್ಲ. ಎಷ್ಟು ಜನ ಸಿಕ್ಕಿದ್ರು? 95% ಇನ್ನು 5 ಜನ ನಿಮ್ ತರ ಮೈಂಡ್ ಸೆಟ್ ಇರೋರು, ನಿಮ್ ತರ ಆಲೋಚನೆ ಮಾಡೋರು, ನಿಮ್ ತರ ಬಂಡ ರಾಕ್ಷಸರು, ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋರು, ನಿಮ್ ತರ 5 ಜನ ರೆಡಿ ಆದ್ರು. ಅವರು ಸಮೇತ 2ನೇ ವರ್ಷಕ್ಕೆ ನಿಮ್ ತರ 5 ಜನ 100 ಜನ ಟೀಮ್ ಕಟ್ತಾರೆ. ಎಷ್ಟು ಜನ ಕಟ್ತಾರೆ? 100 ಜನ. ನಿಮ್ ಕರ್ತವ್ಯ ಏನ್ ಮಾಡಬೇಕು? ಅವ್ರಿಗೆ ಮೊದಲ ಹೆಜ್ಜೆ ಕರ್ಕೊಂಡು ತೋರಿಸಿರ್ಬೇಕು, ಅವ್ರಿಗೆ ಪ್ಲಾನ್ ಕೊಡ್ಸಿರ್ಬೇಕು, ಅವ್ರಿಗೆ ಏನ್ ಎಫರ್ಟ್, ಏನ್ ಸಿಸ್ಟಮ್ ಎಲ್ಲಾನು ಕೂಡ ಕಲಿಸಿರ್ಬೇಕು. ಆಯ್ತಾ? ಆ 5 ಜನ ನೀವು ಪರ್ಫೆಕ್ಟ್ ಆಗಿ 100 ಜನ ನಿಮ್ ತರ ಟೀಮ್ ಕಟ್ಬಿಟ್ರೆ 2ನೇ ವರ್ಷಕ್ಕೆ 5 ಜನ ಕಡೆಯಿಂದ 100 ಜನ ಟೀಮ್ ಎಷ್ಟು ಆಯ್ತು? 500 ಜನ ಟೀಮ್ ಆಯ್ತು. ಅರ್ಥ ಆಯ್ತಾ? ನಿಮ್ ತರ ಒಂದು ವರ್ಷ ನೀವು 100 ಜನ ಟೀಮ್ ಕಟ್ಟಿದ್ರಲ್ಲ, ಪ್ರಾಡಕ್ಟ್ ತಗೊಳ್ಳೋರು, ಬಿಸ್ನೆಸ್ ಎಲ್ಲರೂ ಎಲ್ಲ ಸೇರಿ ನೀವು ಟೀಮ್ ಕಟ್ಟಿದ್ರಲ್ಲ, ನಿಮ್ ಕರ್ತವ್ಯ ನೀಟಾಗಿ ಪಾಲನೆ ಮಾಡಿದ್ರಲ್ಲ, ಆತರ ನಿಮ್ ತರ 5 ಜನ 2 ವರ್ಷ ಕೆಲಸ ಮಾಡಿದ್ರು ನಿಮ್ ಟೀಮ್ ಅಲ್ಲಿ. ಅರ್ಥ ಆಯ್ತಾ? 5 ಜನ ನಿಮ್ ತರ 100 ಜನ ಟೀಮ್ ಕಟ್ಟಿದ್ರೆ 2ನೇ ವರ್ಷಕ್ಕೆ 500 ಜನ ಟೀಮ್ ಆಗುತ್ತೆ ನಿಮ್ದು. ಅರ್ಥ ಆಯ್ತಾ? 500 ಜನ ಬಂದಾಗ ಒಬ್ಬರ ಕಡೆಯಿಂದ 1,000 ನಿಮ್ ಇನ್ಕಮ್ ಅಂದ್ರೆ 2ನೇ ವರ್ಷ ನಿಮ್ಮ ಆದಾಯ 5 ಲಕ್ಷ ಬರುತ್ತೆ. ಅರ್ಥ ಆಯ್ತಾ ಸರ್ ಮೇಡಮ್? ನೆಕ್ಸ್ಟ್ ಮೂರನೇ ವರ್ಷಕ್ಕಿರಲಿ ಎಷ್ಟು ಜನ ಇದ್ದಾರೆ 2 ವರ್ಷದಲ್ಲಿ ನಮ್ಮ ಟೀಮಲ್ಲಿ? 500 ಜನ. 500 ಜನದಲ್ಲಿ 95% ಜನ ಪೈಲ್ಸ್ಗೆ, ಮಂಡಿ ನೋವಿಗೆ, ಶುಗರ್ಗೆ, ಗ್ಯಾಸ್ಟ್ರಿಕ್ಗೆ ಮೊದಲ ಹೆಜ್ಜೆ ತಗೊಂಡ್ರು, ಟಾಟಾ ಬೈ ಸಿ ಯು, ನೆಗೆಟಿವ್ ಮಾತಾಡಿದ್ರು, ಬೇರೆ ಕಂಪ್ನಿ ಕರೆದ್ರು, ಅಲ್ಲೋದ್ರು ಇಲ್ಲೋದ್ರು ಸತ್ರ ಕಡೆ. ಏನು ಮಾಡಕ್ಕಾಗೋದಿಲ್ಲ ಹಣೆ ಬರ. ಹೌದಾ? 500 ಜನದಲ್ಲಿ 95% ಜನ ಅಂದ್ರೆ 450 ಜನ ಕೆಲಸನೇ ಮಾಡಿಲ್ಲ. ನಾವು ಮೊದಲ ಹೆಜ್ಜೆ ಕೊಟ್ವಿ, ಎಲ್ಲ ಕಡೆನೂ ಕರ್ತೀವಿ, ಎಲ್ಲ ಟ್ರೈನಿಂಗ್ ಕೊಟ್ವಿ, ಎಲ್ಲ ಮೀಟಿಂಗ್ ಕೊಟ್ವಿ, ಎಲ್ಲ ಎಫರ್ಟ್ ಮಾಡಿದ್ವಿ. 450 ಜನ ಕೆಲಸ ಮಾಡಿಲ್ಲ. ಮಿಕ್ಕಿದ ಜನ 50 ಜನ 3ನೇ ವರ್ಷಕ್ಕೆ ನಿಮ್ ತರ ಪಕ್ಕ ವಿಷನ್ ಇಟ್ಕೊಂಡು ವಿಷನರಿ ಯೋಚನೆ ಮಾಡಿ ನಿಮ್ ತರ 100 ಜನ ಟೀಮ್ ಕಟ್ಟಿದ್ರು. 3ನೇ ವರ್ಷಕ್ಕೆ ನಿಮ್ ಟೀಮ್ ಎಷ್ಟಾಯ್ತು? 5,000 ಜನ. 5,000 ಜನ ಬಂದಾಗ ನಿಮ್ಮ ಆದಾಯ 3ನೇ ವರ್ಷಕ್ಕೆ 50 ಲಕ್ಷ ದುಡ್ಡಾಗುತ್ತೆ. ಎಷ್ಟು ದುಡ್ಡು? 3ನೇ ವರ್ಷಕ್ಕೆ 50 ಲಕ್ಷ. ಎಷ್ಟು? 50 ಲಕ್ಷ. ಬರೀ 3 ವರ್ಷದ ಆದಾಯ 50 ಲಕ್ಷ. ಖುಷಿ ಆಗ್ತಾ ಇಲ್ವಾ? ನೆಕ್ಸ್ಟ್ ನೋಡಿ, ಈ 5,000 ಜನದಲ್ಲಿ 95% ಜನ ಹೋದ್ರು. ಗ್ರಾಚಾರ ಕೆಟ್ಟಿತ್ತು, ಹೋದ್ರ ಕಡೆ ಸ್ಯಾಟಿಸ್ಫೈಡ್ ಜೀವನ, ಅಡ್ಜಸ್ಟ್ಮೆಂಟ್ ಜೀವನ, ಅದೇ ಜೀವನ. ಏನಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. 95% ಜನ ಹೋದ್ರೆ 4,000 ಜನ ಹೋದ್ರು. ನಮಗೆ ಎಷ್ಟು ಜನ 4ನೇ ವರ್ಷದಲ್ಲಿ? 500 ಜನ. 5,000 ಜನದಲ್ಲಿ 95% ಜನ ಕೆಲಸ ಮಾಡಿಲ್ಲ ಅಂದ್ರೆ 4,500 ಜನ ಹೋದ್ರು. ಇನ್ನ ಬರೀ 500 ಜನ ನಿಮ್ ತರ ಪ್ರಮೋಟರ್ ವರ್ಷ ಪೂರ ಡೈಲಿ 3 ಪ್ಲಾನ್, ಡೈಲಿ 3 ಪ್ಲಾನ್, ಡೈಲಿ ಫಾಲೋ, ಡೈಲಿ ಕ್ಲೋಸಿಂಗ್ ಎಲ್ಲ ಕರ್ತವ್ಯ ನೀಟಾಗಿ ಪರಿಪಾಲನೆ ಮಾಡಿದ್ರು. ಆ 500 ಜನ ಸಮೇತ 100 ಜನ ಟೀಮ್ ಕಟ್ಟಿದ್ರೆ ನಿಮ್ಮ ಟೀಮ್ ಆಗುತ್ತೆ 50,000 ಜನ. 50,000 ಜನ ಇಂಟು 1,000 ರೂಪಾಯಿ ನಿಮ್ಮ ಕೋಟಿಗೆ ಅಂದ್ರೆ ನಿಮ್ಮ ಆದಾಯ 4ನೇ ವರ್ಷಕ್ಕೆ 5 ಕೋಟಿ ರೂಪಾಯಿಗಳು. 5 ಕೋಟಿ ರೂಪಾಯಿಗಳು. ಇಷ್ಟೇ ಜನ ಸಫಲ
5,000 ಜನನ ಸಮೇತ ನಿಮ್ ತರ ಬಂಡ ರಾಕ್ಷಸರು 100 ಟೀಮ್ ಕಟ್ಟಿದ್ರೆ 5ನೇ ವರ್ಷದಲ್ಲಿ ನಿಮ್ಮ ಟೀಮ್ ಆಗುತ್ತೆ 50,000 ಜನ. ನಿಮ್ಮ ಆದಾಯ ಆಗುತ್ತೆ 50 ಕೋಟಿ ರೂಪಾಯಿಗಳು. ಆಯ್ತಾ? ಆ 5 ಜನನು ನೀವು ಪರ್ಫೆಕ್ಟ್ ಆಗಿ 100 ಜನ ನಿಮ್ ತರ ಟೀಮ್ ಕಟ್ಬಿಟ್ರೆ 2ನೇ ವರ್ಷಕ್ಕೆ 5 ಜನ ಕಡೆಯಿಂದ 100 ಜನ ಟೀಮ್ ಎಷ್ಟು ಆಯ್ತು? 500 ಜನ ಟೀಮ್ ಆಯ್ತು. ಅರ್ಥ ಆಯ್ತಾ? ನಿಮ್ ತರ ಒಂದು ವರ್ಷ ನೀವು 100 ಜನ ಟೀಮ್ ಕಟ್ಟಿದ್ರಲ್ಲ, ಪ್ರಾಡಕ್ಟ್ ತಗೊಳ್ಳೋರು, ಬಿಸ್ನೆಸ್ ಎಲ್ಲರೂ ಎಲ್ಲ ಸೇರಿ ನೀವು ಟೀಮ್ ಕಟ್ಟಿದ್ರಲ್ಲ, ನಿಮ್ ಕರ್ತವ್ಯ ನೀಟಾಗಿ ಪಾಲನೆ ಮಾಡಿದ್ರಲ್ಲ, ಆತರ ನಿಮ್ ತರ 5 ಜನ 2 ವರ್ಷ ಕೆಲಸ ಮಾಡಿದ್ರು ನಿಮ್ ಟೀಮ್ ಅಲ್ಲಿ. ಅರ್ಥ ಆಯ್ತಾ? 5 ಜನ ನಿಮ್ ತರ 100 ಜನ ಟೀಮ್ ಕಟ್ಟಿದ್ರೆ 2ನೇ ವರ್ಷಕ್ಕೆ 500 ಜನ ಟೀಮ್ ಆಗುತ್ತೆ ನಿಮ್ದು. ಅರ್ಥ ಆಯ್ತಾ? 500 ಜನ ಬಂದಾಗ ಒಬ್ಬರ ಕಡೆಯಿಂದ 1,000 ನಿಮ್ ಇನ್ಕಮ್ ಅಂದ್ರೆ 2ನೇ ವರ್ಷ ನಿಮ್ಮ ಆದಾಯ 5 ಲಕ್ಷ ಬರುತ್ತೆ. ಅರ್ಥ ಆಯ್ತಾ ಸರ್ ಮೇಡಮ್? ನೆಕ್ಸ್ಟ್ ಮೂರನೇ ವರ್ಷಕ್ಕಿರಲಿ ಎಷ್ಟು ಜನ ಇದ್ದಾರೆ 2 ವರ್ಷದಲ್ಲಿ ನಮ್ಮ ಟೀಮಲ್ಲಿ? 500 ಜನ. 500 ಜನದಲ್ಲಿ 95% ಜನ ಪೈಲ್ಸ್ಗೆ, ಮಂಡಿ ನೋವಿಗೆ, ಶುಗರ್ಗೆ, ಗ್ಯಾಸ್ಟ್ರಿಕ್ಗೆ ಮೊದಲನೇ ತಗೊಂಡ್ರು, ಟಾಟಾ ಭಾಗವಹಿಸಿಯು ನೆಗೆಟಿವ್ ಮಾತಾಡಿದ್ರು, ಬೇರೆ ಕಮ್ಮಿ ಕರೆದ್ರು, ಅಲ್ಲೋದ್ರು ಇಲ್ಲೋದ್ರು ಸತ್ರ ಕಡೆ ಏನು ಮಾಡಕ್ಕಾಗೋದಿಲ್ಲ ಹಣೆ ಬರ. ಹೌದಾ? 500 ಜನದಲ್ಲಿ 95% ಜನ ಅಂದ್ರೆ 450 ಜನ ಕೆಲಸನೇ ಮಾಡಿಲ್ಲ. ನಾವು ಮೊದಲೇ ದಿನ ಕೊಟ್ವಿ, ಎಲ್ಲ ಕಡೆನೂ ಕಲ್ತ್ವಿ, ಎಲ್ಲ ಟ್ರೈನಿಂಗ್ ಕೊಟ್ವಿ, ಎಲ್ಲ ಮೀಟಿಂಗ್ ಕೊಟ್ವಿ, ಎಲ್ಲ ಮೆಫರ್ಟ್ ಮಾಡಿದ್ವಿ. 450 ಜನ ಕೆಲಸ ಮಾಡಿಲ್ಲ. ಮಿಕ್ಕಿದ ಜನ 50 ಜನ 3ನೇ ವರ್ಷಕ್ಕೆ ನಿಮ್ ತರ ಪಕ್ಕ ವಿಷನ್ ಇಟ್ಕೊಂಡು ವಿಷನರಿ ಯೋಚನೆ ಮಾಡಿ ನಿಮ್ ತರ 100 ಜನ ಟೀಮ್ ಕಟ್ಟಿದ್ರು. 3ನೇ ವರ್ಷಕ್ಕೆ ನಿಮ್ ಟೀಮ್ ಎಷ್ಟಾಯ್ತು? 5,000 ಜನ. 5,000 ಜನ ಬಂದಾಗ ನಿಮ್ಮ ಆದಾಯ 3ನೇ ವರ್ಷಕ್ಕೆ 50 ಲಕ್ಷ ದುಡ್ಡಾಗತ್ತೆ. ಎಷ್ಟು ದುಡ್ಡು? 3ನೇ ವರ್ಷಕ್ಕೆ 50 ಲಕ್ಷ. ಎಷ್ಟು? 50 ಲಕ್ಷ. ಬರೀ 3 ವರ್ಷದ ಆದಾಯ 50 ಲಕ್ಷ. ಖುಷಿ ಆಗ್ತಾ ಇಲ್ವಾ? ನೆಕ್ಸ್ಟ್ ನೋಡಿ, ಈ 5,000 ಜನದಲ್ಲಿ 95% ಜನ ಹೋದ್ರು. ಗ್ರಾಚಾರ ಕೆಟ್ಟಿತ್ತು, ಹೋದ್ರ ಕಡೆ ಸ್ಯಾಟಿಸ್ಫೈಡ್ ಜೀವನ, ಅಡ್ಜಸ್ಟ್ಮೆಂಟ್ ಜೀವನ, ಅದೇ ಜೀವನ. ಏನು ಮಾಡೋಕ್ಕಾಗಲಿಲ್ಲ. 95% ಜನ ಹೋದ್ರೆ 4,000 ಜನ ಹೋದ್ರು. ನಮಗೆ ಎಷ್ಟು ಜನ 4ನೇ ವರ್ಷದಲ್ಲಿ? 500 ಜನ. 5,000 ಜನದಲ್ಲಿ 95% ಜನ ಕೆಲಸ ಮಾಡಿಲ್ಲ ಅಂದ್ರೆ 4,500 ಜನ ಹೋದ್ರು. ಇನ್ನ ಬರೀ 500 ಜನ ನಿಮ್ ತರ ಪ್ರಮೋಟರ್ ವರ್ಷ ಪೂರ ಡೈಲಿ 3 ಪ್ಲಾನ್, ಡೈಲಿ ಫಾಲೋ, ಡೈಲಿ ಕ್ಲೋಸಿಂಗ್ ಎಲ್ಲ ಕರ್ತವ್ಯ ನೀಟಾಗಿ ಪರಿಪಾಲನೆ ಮಾಡಿದ್ರು. ಆ 500 ಜನ ಸಮೇತ 100 ಜನ ಟೀಮ್ ಕಟ್ಟಿದ್ರೆ ನಿಮ್ಮ ಟೀಮ್ ಆಗುತ್ತೆ 50,000 ಜನ. 50,000 ಜನ ಇಂಟು 1,000 ರೂಪಾಯಿ ನಿಮ್ಮ ಕೋಟಿಗೆ ಅಂದ್ರೆ ನಿಮ್ಮ ಆದಾಯ 4ನೇ ವರ್ಷಕ್ಕೆ 5 ಕೋಟಿ ರೂಪಾಯಿಗಳು. 5 ಕೋಟಿ ರೂಪಾಯಿಗಳು. ಇಷ್ಟೇ ಜನ ನೆಕ್ಸ್ಟ್ 5ನೇ ವರ್ಷ, 4ನೇ ವರ್ಷದ 50,000 ಟೀಮ್ ಇತ್ತು. 95% ಜನ ಗ್ರಾಚಾರ ಕೆಟ್ಟಿತ್ತು. ಅವ್ರಿಗೆ ಮೊದಲ ಹೆಚ್ಚಿಗೂ ಬಂದಿದ್ರು, ಎಲ್ಲ ಟ್ರೈನಿಂಗು ಬಂದಿದ್ರು, ಎಲ್ಲ ಕಲಿಸಿದ್ವಿ, ನಮ್ ಕೆಲಸ ಪರಿಪಾಲನೆ ಮಾಡಿದ್ವಿ. ಆದ್ರೂ ಸಮೇತ 95% ಜನ ಅಂದ್ರೆ 45,000 ಜನ ಯೂಸ್ ಮಾಡಿ ಒಟ್ಟೊಬ್ಬರು ಟಾಟಾ ಬಾಬಾ ಸಿಇಒ ಅಂತ. ನಿಮ್ ಮಿಕ್ಕಿದ ಎಷ್ಟು 5 ವರ್ಷದಲ್ಲಿ? 5,000 ಜನ. 5,000 ಜನನ ಸಮೇತ ನಿಮ್ ತರ ಬಂಡ ರಾಕ್ಷಸರು 100 ಟೀಮ್ ಕಟ್ಟಿದ್ರೆ 5ನೇ ವರ್ಷದಲ್ಲಿ ನಿಮ್ಮ ಟೀಮ್ ಆಗುತ್ತೆ 50,000 ಜನ. ನಿಮ್ಮ ಆದಾಯ ಆಗುತ್ತೆ 50 ಕೋಟಿ ರೂಪಾಯಿಗಳು. ಗೊತ್ತಿಲ್ಲ ಹೆಂಗ್ ಬರ್ತದೆ, ನಾವು ನಿಮ್ಗೆ ಇನ್ನೊಂದ್ಸಲ ಬೇಕಾದ್ರೆ ಹೇಳ್ಕೊಡ್ತೀನಿ. ಇಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ. ಮಧ್ಯವರ್ತಿಗಳು ತುಂಬಾ ಜನ ಕೋಟಿ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಎಷ್ಟು ಮಧ್ಯವರ್ತಿಗಳೆಲ್ಲ ಗೊತ್ತಲ್ಲ ನಿಮ್ಗೆ, ಅದೆಲ್ಲ ಹೇಳ್ತಾರೆ. ತುಂಬಾ ಟೈಮ್ ಆಗ್ಬಿಡ್ತದೆ. ಆಯ್ತಾ? ಅದೆಲ್ಲ ಹೇಳ್ಕೊಡ್ಬೇಕು ಅವರಿಗೆ. ಯಾರಿಗೆ? ಹೊಸ ವ್ಯಕ್ತಿಗೆ. ನೀವು ಅಸೋಸಿಯೇಟ್ ಕೌನ್ಸಿಲಿಂಗ್ ಹೋದಾಗ ಅವ್ರಿಗೆ ವಿಶ್ವಾಸ ಬಿಲ್ಡ್ ಮಾಡಬೇಕು. ವಿಶ್ವಾಸ ಬಿಲ್ಡ್ ಮಾಡಿಸಿ ಅವ್ರ ಕಷ್ಟ ಏನಿದೆಯೋ, ಅವ್ರ ಸಾಲ ಏನಿದೆಯೋ ಅದನ್ನೆಲ್ಲ ಅವ್ರ ಡೈರಿ ಬರ್ಸ್ಬಿಟ್ಟು ಈ ಸಾಲನ ಈಗ ಬರ್ತಿದ್ದೀರಾ ನಿಮ್ ಸ್ಯಾಲರಿ ತೀರ್ಸಕ್ಕಾಗತ್ತಾ? ನಿಮ್ ಮಕ್ಳಿಗೆ ಒಳ್ಳೆ ಮದ್ವೆ ಮಾಡಕ್ಕಾಗತ್ತಾ? ಕೇಳಿ ಕ್ವಶನ್. ಯಾಕೆ ಬೈಬಿಟ್ಟು ಕೇಳಲ್ಲ ನೀವು? ಕೇಳಿ. ಅದೇ ನೀವು ಅಸೋಸಿಯೇಟ್ ಕೌನ್ಸಿಲಿಂಗು. ಅರ್ಥ ಆಯ್ತಾ? ಇದು ಯಾರು ಮಾಡ್ತಿದ್ದೀರ ಎಲ್ಲ ಪಕ್ಕ ಉದ್ಧಾರ ಆಗ್ತೀರ. ಯಾರು ಮಾಡಲ್ಲ ಅದೇ 95% ಜನ ಅವ್ರು ಒಬ್ಬರಂತೂ ತಿಳ್ಕೋಬೇಕು ನಾವು. ಅರ್ಥ ಆಯ್ತಾ? 95% ಜನ ಸೆಕ್ಟರ್ ಅಲ್ಲಿ ಹೋಗ್ತೀರಾ ಅಥವಾ 5% ಜನ ಇದ್ರಲ್ಲ ಆ ಸೆಕ್ಟರ್ ಬರ್ತೀರಾ? ಯಾರು ಹೇಳಿದ್ರು ಅವರೇ ಹೇಳಿ ಯಾವ್ದು ಬರ್ತೀರಾ? ಇನ್ನೊಂದು
ಚಾನ್ಸ್ ಬಾಯಿ ಬಿಡಿ ಸಾಕ ಯಾವ್ದ್ರಲ್ಲಿಲ್ಲ ಯಾವ್ದ್ರಲ್ಲಿ ಬಿಟ್ಟಿಲ್ಲ ಮನ್ಸು ಒಳಗಡೆ ಅನ್ಕೋತದೆ 5% ಬರ್ತಿಲ್ಲ ಹೇಳ್ಬೇಕು ಅಂತ ಹೇಳಕ್ಕಾಗ್ತಿಲ್ಲ ಹೇಳಿ ಸರ್ ಬಾಯ್ ಬಿಡಿ ಅಷ್ಟ ದೇವತೆಗಳು ನಿಮಗೆ ಅಷ್ಟ ದೇವತೆಗಳು ನೀವು ಹೇಳ್ಬಿಟ್ರೆ ಹೆಂಗೋ ತಕ್ಕೊಂಡು 5% ಜನರಲ್ಲಿ ಸರ್ ಅಂತ ಒಂದ್ಸಲ ಬಿಟ್ರೆ ಅಷ್ಟ ದೇವತೆಗಳು ನೀವು ನೋಡ್ಬಿಟ್ರೆ ಅಷ್ಟು ಅಂದ್ಬಿಟ್ರೆ 5% ಜನದಲ್ಲಿ ನೀವು ಬಂದ್ಬಿಟ್ರೆ ಸಾರ್ ನೀವು ಪ್ಲಾನ್ ಕಲಿತೀರಾ ಪ್ರಾಡಕ್ಟ್ ಕಲಿತೀರಾ ಬಿಸ್ನೆಸ್ ಕಲಿತೀರಾ ಅಬ್ಜೆಕ್ಷನ್ ಕಲಿತೀರಾ ಕ್ಲೋಸಿಂಗ್ ಕಲಿತೀರಾ ಮಾಸ್ಟರ್ ಆಗ್ತೀರಾ 5 ವರ್ಷದಲ್ಲಿ 50 ಕೋಟಿ ದುಡ್ಡು ಅರ್ಥ ಆಯ್ತಾ ಇದು ಪಕ್ಕ ಅರ್ಥ ಆಯ್ತಾ ಸರ್ your target and will get freedom of money and time along with easy of life ತುಂಬಾ ಈಸಿ ಆಗಿರುತ್ತೆ ನಿಮ್ಮ ಡ್ರೀಮ್ಸ್ ಇತ್ತಲ್ಲ ನಿಮ್ಮ ಎಮೋಷನ್ಸ್ ಇತ್ತಲ್ಲ ನಿಮ್ಮ ಫ್ಯಾಮಿಲಿ ಎಮೋಷನ್ ಇತ್ತಲ್ಲ ಅದೆಲ್ಲಾನು ಕೂಡ ಫುಲ್ಫಿಲ್ ಮಾಡ್ತೀರಾ ಈ ಪಂಚ ಕಲ್ತ್ರೆ ಮಾತ್ರ ಈ ಪಂಚ 5 ಸಬ್ಜೆಕ್ಟ್ಗಳಿದಾವಲ್ಲ ಅದನ್ನ ಕಲ್ತು ನಿಮ್ ಟೀಮ್ಗೆ ಕಲಿಸಿ ಚಾಚು ತಪ್ಪದಿರಾ ಅದನ್ನ ಪರಿಪಾಲನೆ ಮಾಡಿದ್ರೆ ಮಾತ್ರ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ರೆ ಐ ಆಮ್ ಸಾರಿ ನಾನು ಏನು ಮಾಡೋಕ್ಕಾಗೋದಿಲ್ಲ ನಮ್ ಕೆಲಸ ಏನು 2 ತಿಂಗಳು ಒಂದ್ಸಲ 3 ತಿಂಗಳು ಒಂದ್ಸಲ ಕರ್ಕೊಂಡ್ಬರ್ತೀವಿ ಇದೇ ಪಾಠ ಕಲಿಸ್ತಾನೆ ಇರ್ತೀವಿ ನೀವೇನ್ ಮಾಡ್ಬೇಕು ನಿಮ್ ಟೀಮ್ ಅವ್ರನ್ನ ಕರ್ಕೊಂಡ್ಬಂದು ಚಬ್ಬೇಕು ಇಲ್ಲಿಗೆ ಬನ್ನಿ ಸುಮ್ಮನೆ ಕೋಟೆ ತಿಪ್ಪತ್ತಿ ಮಾಡ್ತೀನಿ ನನ್ನ ದುಡ್ಡಾಗಂತಾನೆ 200 ರೂಪಾಯಿ ಬನ್ನಿ ಸುಮ್ಮನೆ ಕಲ್ತ್ಕೊಳ್ಳಿ ಫಸ್ಟ್ ಕೋಟೆ ಬರೋದ ಸೆಕೆಂಡ್ ಫಸ್ಟ್ ಕಲೀರಿ ಬನ್ನಿ ಕೂತ್ಕೊಳ್ಳಿ ಅಂತ ಕರ್ಕೊಂಡ್ಬಂದು ಕೂರ್ಸೋದಾದ್ರೆ ಯಾರು ಥರ್ಡ್ ರ್ಯಾಂಕ್ ಅಲ್ಲೇ ಹೋಗ್ಬೋದು ಸೂಪರ್ ಸರ್ ನಿಮ್ಮ ಟೀಮಿಂದ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಾ ಕೇಳ್ಕೊಳ್ಳಿ ತುಂಬಾ ಸೀರಿಯಸ್ ಮ್ಯಾಟರ್ ನೀವು ಎಷ್ಟು ಜನ ನಿಮ್ಮ ಟೀಮಲ್ಲಿ ಕರ್ಕೊಂಡು ಬಂದಿದ್ದೀರಾ ಆಯ್ತಾ ಅವರಿಗೆ ನಿಮ್ಮ ಜವಾಬ್ದಾರಿ ಕೂರಿಸ್ಕೊಂಡು ಕಲಿಸ್ಬೇಕು ಇವತ್ತು ನಿಮ್ ನಂಬಿ ಬಂದಿದ್ದಾರೆ ನಿಮ್ ನಂಬಿ ದುಡ್ಡು ಹಾಕಿದ್ದಾರೆ ಹೌದು ತಾನೆ 7,000 ಯಾರು ನಂಬಿ ಹಾಕಿದ್ರು 7,000 ಹಾಕಿ ಮತ್ತೆ 7,000 ಕೊಟ್ಟಾಗ ಅವರು ಯಾರು ನಂಬಿ ಓ ರೆಸಾರ್ಟ್ ಬಂದು ನಿದ್ದೆ ಮಾಡಕ್ಕ ಅವ್ರು ಕೆಲಸಕ್ಕೆ ಇವತ್ತು ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹೆಲ್ತ್ ಪ್ಲಾನ್ ಪ್ರಾಡಕ್ಟ್ ಪ್ಲಾನ್ ಬಿಸ್ನೆಸ್ ಪ್ಲಾನ್ ಅಬ್ಜೆಕ್ಷನ್ ಕ್ಲೋಸಿಂಗ್ ಮಾಸ್ಟರ್ ನೀವು ಆಗ್ಬೇಕು ನಿಮ್ ನಂಬ್ಕೋಟಿಗೆ ಬಂದರೆ ಗೊತ್ತಾ ಅವ್ರು ಮಾಡ್ಬೇಕು ಮಾಡ್ತೀರಾ ಪ್ರಾಮಿಸ್ ಮಾಡಿ ಪಕ್ಕ ಯಾರು ಬರಲ್ಲ ಸರ್ ಯಾರು ಸಕ್ಸಸ್ ಮಾಡಕ್ ಬರಲ್ಲ ನೀವೇ ಸಕ್ಸಸ್ ಆಗ್ಬೇಕು ಯಾರು ಈಗ ಆಯ್ತು ಈಗ ಹೊರಡಿ ನೀವು ಕಲ್ತಿಲ್ಲ ಅಂದ್ರೆ ನಿಮ್ ಟೀಮವ್ರಿಗೆ ಕಲ್ಸಿಲ್ಲ ಯಾರು ಕೇಳ್ತಾರೆ ನಿಮ್ಗಳು ಅಲ್ಲ ಅವ್ರು ಮಲ್ಕೋತಿದ್ರೆ ಮಲ್ಕೊಳ್ಳಿ ಕುತ್ಕೊಂಡು ಕಲಿತಿದ್ರೆ ಕಲೀರಿ ಹೋಮ್ವರ್ಕ್ ಮಾಡಿ ಮಕ್ಳುಗಳಿದ್ದಾರೆ ಮನೆಯಲ್ಲಿ ಮಕ್ಳುಗಳಿಗೆ ಅಪ್ಪ ಹೋಮ್ವರ್ಕ್ ಮಾಡೋದೇ ಮಾಡು ಓದೋದು ಚೆನ್ನಾಗಿ ಓದು ಇಲ್ಲ ನೀನ್ ನಡೆ ಬರ ಏನಾಗ್ತೀಯ ತಂದೆ ಏನ್ ಮಾಡ್ತಾರೆ ಹಾಕೊಂಡು ಬರ್ತಾರೆ ಓದು ಮಗನೇ ಅಂತ ಹೇಳ್ಬಿಟ್ಟು ಹೌದಾನೆ ದುಡ್ಡು ಖರ್ಚಾರ ಪರವಾಗಿಲ್ಲ ಓದೋದು ಆಗ್ತಾರೆ ಹೌದಾನೆ ಇಲ್ಲ ಈಗ ನಿಮ್ ನಂಬಿ ದುಡ್ಡು ಹಾಕಿರೋರು ನೀವು ಅಪ್ಪ ಅಮ್ಮ ಸ್ಥಾನದಲ್ಲಿ ಇದ್ದೀರಾ ಹೆಂಗ್ ಕೇರ್ ಮಾಡ್ಬೇಕು ಇವ್ರನ್ನ ಹೆಂಗ್ ಕೇರ್ ಮಾಡ್ತೀರಾ ಆಯ್ತು ಇನ್ ಕೇಸ್ ಇವಾಗ ಒಬ್ರಿಬ್ರು ನೀವು ದೊಡ್ಡ ಕಲಿದ್ರೆ 30 ಜನ ನಿಮ್ ಕೆಳಗಡೆ ಇದಾರೆ ಆಯ್ತು ಬಂದಿಲ್ವಾ ನೆಕ್ಸ್ಟ್ ಮತ್ತೆ ಮೊದಲ ಹೆಜ್ಜೆ ಮಾಡ್ತಾರೆ ತಗೊಂಡು ಕೂರಿಸಿ ನೀವೊಬ್ಬರೇ ಏನು ಮಾಡಕ್ ಆಗಲ್ಲ ಸರ್ ಮೇಡಮ್ ನಿಮ್ಮ ಜೊತೆಗೆ ತಂಡ ಇದ್ರೆ ಮಾತ್ರ ನಿಮ್ಮ ಸೈನ್ಯ ಇದ್ರೆ ಮಾತ್ರ ನಿಮಗೆ ಬೆಲೆ ವಿಸ್ತಾರಲ್ಲಿ ಇಲ್ಲ ಸಂತೋಷ್ ಸರ್ ಮಾತ್ರ ಲೀಡ್ರಾ ನೀವು ಆರ್ಕೆ ಸಂತೋಷ್ ಸರ್ ಮಾತ್ರ ಲೀಡ್ರಾ ನೀವು ಲೀಡರ್ ತಾನೆ ನೀವು ಮನುಷ್ಯ ತಾನೆ ಅವ್ರು ಈ ಕಾರ್ಯಕ್ರಮ ಮಾಡೋರು ನಿಮ್ ಕೈಲಿ ಆಗಲ್ವಾ ನಾನು ಹಂಗೆ ಯೋಚನೆ ಮಾಡಿದ್ದು ಅದಕ್ಕೆ ಈಗ ಈ ತಿಂಗಳು ಮತ್ತೆ ಮೊದಲೇ ಮಾಡ್ತೀನಿ ಮೊದಲೇ ಕೇಳ್ಕೊಂಡಿದ್ದಾರೆ ಸರ್ ನಿಮ್ ಸ್ಪೀಚ್ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಪ್ರೇಮ್ ಕುಮಾರ್ ಸರ್ ತಿಳ್ಕೊಳ್ಳಿ ಸರ್ ಪ್ರೇಮ್ ಕುಮಾರ್ ಸರ್ ಸಂದೇಶ್ ಸರ್ ಮತ್ತೆ ಹರ್ಷನ್ ಇವ್ರು 3 ಜನ ಮೊದಲೇ ಬಂದಿದ್ರು ಇವಾಗ ಈ 3 ಜನ ಕಡೆಯಿಂದಾನೆ ಮೋಸ್ಟ್ ಪ್ರಾಬಬ್ಲಿ ಇದೇ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಎಷ್ಟು ಸೆಟ್ ಆಗುತ್ತೆ ಮೊದಲೇ ಜನ 120 ಜನ ಬರೀ 3 ಜನದ ಕಡೆಯಿಂದ 120 ಜನ ಇದೇ ತಿಂಗಳು 24, 25, 26 ಮತ್ತೆ ಮೊದಲೇ ನಾವು ಯಾಕೆ ನನಗೆ ಗೊತ್ತಾಗ್ಬಿಟ್ಟು ಸರ್ ಮಜಾ ಈಗ ನನ್ನ ಟೀಮ್ ಅವ್ರು ನಂಬಿದ್ದಾರೆ ಅವ್ರು ನಂಬಿಟ್ಟು ಟೀಮ್ನ ಕರ್ಕೊಂಡು ಕೂರಿಸ್ತಾರೆ ನಾನು ಮೊದಲೇ ಹೆಜ್ಜೆ ಮಾಡ್ತೀನಿ ಹಾಗೆ ಟ್ರೈನಿಂಗ್ ಕೊಡ್ತೀನಿ ನಾನು ಹೆಲ್ತ್ ಪ್ಲಾನ್ ಪ್ರಾಡಕ್ಟ್ ಪ್ಲಾನ್ ಬಿಸ್ನೆಸ್ ಪ್ಲಾನ್ ಫುಲ್ ರೆಡಿ ಮಾಡ್ತೀನಿ ಅವ್ರು 100 ಜನ ಕರ್ಕೊಂಡ್ಬಂದ್ರ 100 ಜನಕ್ಕೂ ನೀಟಾಗಿ ರೆಡಿ ಮಾಡ್ತೀನಿ ಅರ್ಥ ಆಯ್ತಾ ಸರ್ ಅರ್ಥ ಆಯ್ತಾ ಈ ಮಜಾ ಇದೆ ಇಲ್ಲಪ್ಪ ಥ್ಯಾಂಕ್ ಯು ಸೋ ಮಚ್ ನಾನೇನಾದ್ರು ಇಲ್ಲಪ್ಪ ನನಗೆ ಅಪ್ಲೈನ್ ಸಂತೋಷ್ ಸರೇ ಮಾಡ್ಬೇಕು ಪ್ರೋಗ್ರಾಮ್ ಅವಾಗ ಮಾತ್ರ ತಗೊಂಡು ಕೂರ್ಸೋದು MD ಸರ್ ಪ್ರೋಗ್ರಾಮ್ ಮೊದಲೇ ಮಾಡೋಣ ಕರ್ಕೊಂಡು ಕೂರ್ಸೋದು ಉದರಾಗ್ತೀನ ಬರಲ್ಲ ಕ್ಲೋಸಿಂಗ್ ಈಗ ನನ್ನ ಇನ್ಕಮ್ 56,000 ಹೆಂಗ್ ಬಂತು
ತರ ಹೇಳ್ಕೊಡ್ತೀನಿ ಅಂತ ಅನ್ಕೋಬೇಡಿ. ನಾನು ಸಿಸ್ಟಮ್ನ ಪಾಲನೆ ಮಾಡ್ತಿದ್ದೀನಿ ಸರ್ ಮೇಡಮ್. ಅದಕ್ಕೆ ನಾನು ದುಡ್ಡು ಬರ್ತಿದೆ, ಅದಕ್ಕೆ ನಾನು ಕ್ಲೋಸಿಂಗ್ ಬರ್ತಿದೆ. ಅರ್ಥ ಆಯ್ತಾ? ನೀವು ಪಾಲನೆ ಮಾಡಿ, ನಿಮ್ಗೂ ಬರುತ್ತೆ. ನಾನು ನಿಮ್ಮಿಂದನೇ ನಿಮ್ಮ ಚೇರಿಂದ ನಾನು ಇಲ್ಲಿ ಬಂದಿರೋದಿಲ್ಲ, ಇವೆಲ್ಲ ಗೊತ್ತು. ನಿಮ್ ತರನೇ ಕೂತ್ಕೊಂಡು ನಿಮ್ ತರನೇ ಕಲ್ತ್ಕೊಂಡು ಸ್ಟೇಜ್ ಗಂಟ ಬಂದಿದ್ದೀನಿ. ನಿಮ್ ತರನೇ ನಾನು ಸುಳ್ಳು ಹೇಳ್ತೀರ, ನಾವು ಸತ್ಯ ಹೇಳ್ತೀವಿ. ಈ ಕಂಪನಿ 2030ಕ್ಕೆ ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಆಗುತ್ತೆ. ನಂಬರ್ 1 ಕಂಪನಿ ಮಾಡೇ ಮಾಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಾವು ನೀವೇನಾಗಿರ್ತೀವಿ ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ ಸರ್? ಇವತ್ತು ದೀಕ್ಷೆ ತಗೊಳ್ಳಿ, ಇವತ್ತು ಕಲಿತೀನಿ, ಇದೆಲ್ಲ ತಿಳ್ಕೊಂಡಿದ್ದೀನಿ, ನನಗೋಸ್ಕರ ಇಷ್ಟ ಅಂತ ನೀವು ಅನ್ಕೊಂಡು ಇವತ್ತು ಕಲ್ತ್ಕೊಂಡು ನಿಮ್ ಟೀಮು ಕಲ್ಸ್ಕೊಂಡು ಹೋಗಿ ನಮ್ಮೆಲ್ಲರೂ ಕೂಡ ಒಳಿತಾಗಲಿ, ಶುಭವಾಗಲಿ, ನಿಮ್ಮೆಲ್ಲರ ಬಾಳು ಬಂಗಾರ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಆರ್ಕೆ ಟೀಮ್ ಗಳಿಗೆ ಮತ್ತೊಮ್ಮೆ